ಮಂಗಳಾರತಿ ತಗೊಳ್ಳಿ. ಇಳಿಸೋಕೆಲ್ಲ ವ್ಯವಸ್ಥೆ ಆಗಿದೆ ತಾನೆ? ದೇವ್ರೆ, ನಮಗಾಗದೇ ಇರೋರು ನಮ್ಮನ್ನು ಗಮನಿಸ್ತಿರ್ತಾರೆ, ಹಿಂಬಾಲಿಸ್ತಿರ್ತಾರೆ. ಆಗ ನಾವು ಎಷ್ಟೇ ಹುಷಾರಾಗಿದ್ರು ಸಾಲದು. ನೋಡಿ, ನೀವು ದಯವಿಟ್ಟು ಅಪರಿಚಿತರನ್ನ ಮಾತಾಡ್ಸಕ್ಕೆ ಹೋಗ್ಬೇಡಿ. ಸೂರ್ಯರೇ, ಇಬ್ರು ಹುಡುಗರು ಸಿಕ್ಕಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೀವು ಒಳ್ಳೆ ಹುಡುಗಿ ಥರ ಅಮ್ಮನ ಹತ್ರ ಇರಿ. ಅವ್ರಿಗೆ ನಮ್ಮವ್ರು ಯಾರು ಹೊರಗ್ನವ್ರು ಯಾರು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮಿಸ್ಗೈಡ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೋಗಿ. ಅಯ್ಯೋ, ವೇದಿಕೆ ಒಬ್ಳೇ ಇದ್ದಾಳೆ ಮನೇಲಿ. ನೀವಾ? ಯಾರಂತ ಹೆದರ್ಬಿಟ್ಟಿದ್ದೆ. ಯಾರು ಅನ್ಕೊಂಡ್ಯೋ? ಎಷ್ಟೊಂದು ಹೆದರ್ಕೊಂಡಿದ್ಯಾ? ಯಾಕೆ? ಶತ್ರುಗಳನ್ನ ಜೊತೆಯಲ್ಲಿಟ್ಟು ಓಡಾಡ್ಕೊಂಡಿದ್ದೀನಿ. ಭಯ ಆಗಲ್ವಾ? ಭಯ ಪಡೋನು ಇಷ್ಟೊಂದು ದೊಡ್ಡ ಸಾಹಸ ಕೈ ಹಾಕಿದ್ಯಾ? ಮನುಷ್ಯ ಅಂದಮೇಲೆ ಭಯ ಆಗ್ಲೇಬೇಕು. ಭಯ ಪಡೋನು ಜೀವನದಲ್ಲಿ ಮುಂದೆ ಬರಕ್ ಆಗೋದಿಲ್ಲ. ಫಂಕ್ಷನ್ ಮುಗಿತಾ ಬಂತು, ನೀನ್ ನೋಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ಯಾ. ಇನ್ನು ಯಾವಾಗ ನಿನ್ ಕೆಲಸ ಮುಗಿಸೋದು? ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಇನ್ನೇನ್ ಮಾಡ್ತೀಯಾ? ಎಲ್ರೂ ಸುಸ್ತಾಯ್ತು ಅಂತ ಮನೆಗೆ ಹೋಗ್ತಾರೆ. ಇನ್ಯಾವಾಗ ಮಾಡೋದು ನೀನು? ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗಿರೋದು ನಿಮ್ಮನೆಯವ್ರ ತಾನೇ? ಹೌದು. ಅಲ್ಲಿ ತನಕ ನಾನು ಬಿಡಲ್ಲ. ಅನ್ಕೊಂಡಿದ್ನ ಸಾಧಿಸ್ತೀನಿ. ಅದ್ರಲ್ಲಿ ನನ್ನನ್ನು ಸಿಕ್ಕಾಕ್ಸಲ್ಲ ತಾನೆ? ಫಸ್ಟ್ ಹೇಳೋ ಹೆಸರೇ ನಿಮ್ದು. ಏನೋ ಹೀಗೆ ಹೇಳ್ತಾ ಇದೀಯಾ? ಭಯ ಪಡೋರು ಜೀವನದಲ್ಲಿ ಮುಂದೆ ಬರಕ್ಕಾಗಲ್ಲ. ಬಂದೆ ಸಾಕ್ಷಿ. ಮಕ್ಕಳಿಗೆ ಏನ್ ಬೇಕೋ ಅದನ್ನ ಏನಮ್ಮ? ಮಕ್ಳು ನೋಡು ಏನೇನೋ ತಗೊಂಡಿದ್ದಾರೆ. ದುಡ್ಡು ಕೊಡ್ಬೇಕು ಅವ್ರಿಗೆ. ದುಡ್ಡು ಕೊಡ. ಅಷ್ಟೇನಾ ಅಮ್ಮ? ಆಗ್ಲೇ ಆರ್ತಿ ಅವ್ರ ಕೈಗೆ ದುಡ್ಡು ಕೊಟ್ಟು ನಿಮ್ಮ ಹತ್ರನೇ ಇರೋದಕ್ಕೆ ಕಳ್ಸಿದ್ನಲ್ಲ. ಆರ್ತಿ ಇಲ್ಲಿ ಬರ್ಲಿಲ್ಲ ಕಣೋ. ಏನ್ ಹೇಳ್ತಾ ಇದೀರಮ್ಮ? ಆಗ್ಲೇ ಹೊಟ್ರು ನಿಮ್ಮ ಹತ್ರ ಬರ್ತೀನಿ ಅಂತ. ಇಲ್ಲೇ ಎಲ್ಲೋ ಇರ್ಬೇಕು. ರವಿ, ಪರಿಮಳ, ರಾಕಿ, ಆಮೇಲೆ ಆ ಸಂತೋಷ್ ಅವ್ರ ಜೊತೆ ಎಲ್ಲೋ ಇರ್ಬೇಕು ಕಣೋ. ದುಡ್ಡು ಕೊಡೋ. ಸೂರ್ಯ, ದುಡ್ಡು ಕೊಡ್ಬೇಕು ಕೊಡೋ. ಅಮ್ಮ ಒಂದ್ ನಿಮಿಷ ಬಂದೇ ಇರಿ. ದುಡ್ಡು ಕೊಡ್ಬೇಕು ಸೂರ್ಯ. ಸೂರ್ಯ ಸಂತೋಷ್ ಅಲ್ಲಿ ಇಲ್ಲೇ ಎಲ್ಲ ಇರ್ಬೇಕಣ. ಇಲ್ಲ, ಒಂದೆರಡು ನಿಮಿಷ ಬರ್ತೀನಿ ಅಂತ ಯಾರ ಜೊತೆಲ್ಲ ಹೋದ. ಯಾಕೆ?
ಯಾಕೂ ಇಲ್ಲ. ಏನಾಯ್ತು? ಏ ಬಡ್ಕೊಂಡೆ ಜಾತ್ರೆಗೆ ಬಾ ಅಂತ ಅಕ್ಷತೆ ಕೊಟ್ಟು ಕರಿಬೇಕಾ? ಮಾರಾಣಿನ ನೀನು? ಮಾರಾಣಿನ ಕರ್ಕೊಂಡು ಹೋಗೋದಕ್ಕೆ ಸೇವಕ ಬಂದಿದ್ದಾನೆ, ಬಾ. ನಾನ್ ಸತ್ರು ಅಲ್ಲಿಗೆ ಬರಲ್ಲ. ಅಲ್ಲಿ ಬಂದ್ರೆ ನೀನೇನ್ ಮಾಡ್ತೀನಿ ಅಂತ ನಂಗೆ ಗೊತ್ತು. ಸತ್ತ ಮೇಲೆ ಯಾವನೇ ನೀನು ಅಲ್ಲಿ ಕರ್ಕೊಂಡು ಹೋಗೋನು? ನೀನು ಬದುಕಿದ್ದಾಗಲೇ ನೀನು ನನಗೆ ಮಾಡಿರೋ ಮೋಸ ಇಡೀ ಹಳ್ಳಿಯವ್ರಿಗೆ ಗೊತ್ತಾಗಬೇಕು. ನಾನು ಯಾಕೆ ಇಲ್ಲಿಗೆ ಬಂದೆ? ನಿಮ್ಮನೆಗೆ ಯಾಕೆ ಜೀತಿಗೆ ಸೇರಿಕೊಂಡೆ? ಇವೆಲ್ಲ ಊರಿನವರಿಗೆ ಗೊತ್ತಾದ್ರೇನೆ ಮಜಾ. ಮಜಾ ನನಗೆ. ನಾನು ಅಲ್ಲಿಗೆ ಬರಲ್ಲ. ನೀನು ಬರಲ್ಲ ಅಂತಂದ್ರೆ ಬಿಡೋನ್ ಯಾರೇ? ಎತ್ತಾಕೊಂಡು ಹೋಗ್ತೀನಿ. ಅದು ಯಾವನ ಬರ್ತಾನ ನಾನು ನೋಡ್ತೀನಿ. ವೇದಿಕಾ, 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 ಏನೈತೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಚಿಕ್ಕಮ್ಮ ಅವ್ನು ಬಂದಿದ್ದ. ಚಿಕ್ಕಮ್ಮ ಅವ್ನು ಬಂದಿದ್ದ? ಎಲ್ಲ ಇದ್ದಾನೆ? ಎಲ್ಲೇ? ನಾನು ಎಷ್ಟು ಹೇಳಿದ್ರೆ ನೀವು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಲ್ಲ ವೇದಿಕಾ, ನೀನ್ ಬಿಡ್ಸಿ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಏನು ಅಂತ ಸರಿಯಾಗಿ ಹೇಳು. ಅವನೇ ಇವನು. ಚಿಕ್ಕಮ್ಮ ಅವನೇ ಇವನಾ? ಯಾರ ಬಗ್ಗೆ ಮಾತಾಡ್ತಿದ್ಯೆ? ಅದೇ ಸರ್. ಚಿಕ್ಕಮ್ಮ ಅವನೇ, ಅವನೇ. ಬಾ ನೋಡೋಣ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಹೇಳಿಲ್ವಾ ನಾನು ನಿಮಗೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ?
ರೀ ಅದು ವೇದಿಕ ಒಬ್ಳೆ ಮನೇಲಿ ಇದ್ಲಲ್ಲ. ಸಾಕು ನಿಲ್ಸಿ. ವೇದಿಕಾನ್ ಕರ್ಕೊಂಡ್ಬರ್ಬೇಕು ಅಂತ ಇದ್ದಿದ್ರೆ ನನಗೆ ಹೇಳ್ಬೇಕಾಗಿತ್ತು. ನಾನು ನಿಮ್ ಜೊತೆ ಬರ್ತಿದ್ದೆ. ನಿಮಗ್ ನಿಮ್ದೇ ಪ್ರತಿಷ್ಠೆನಾ? ನನ್ನ ಮಾತಿಗೆ ಬೆಲೆ ಇಲ್ವಾ? ಚಿಕ್ಕಪ್ಪ, ಚಿಕ್ಕಮ್ಮಂದೇನು ತಪ್ಪಿಲ್ಲ. ಅದು ಯಾಕಮ್ಮ ವೇದಿಕಾ, ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಡ್ತಿದ್ಯಾ ಹೇಳು? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಅವತ್ತೇ ನಾನು ನಿನ್ಗೆ ಹೇಳಿರ್ಲಿಲ್ವಾ, ನಿಂದೇನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ, ನಾನು ಸಾಲ್ವ್ ಮಾಡ್ತೀನಿ ಅಂತ. ಪರಿಸ್ಥಿತಿ ಕೈ ಮೀರ್ ಹೋದ್ಮೇಲೆ ಯಾರು ಏನೂ ಮಾಡೋದಕ್ಕಾಗಲ್ಲ. ಚಿಕ್ಕಪ್ಪ, ನಾನೊಬ್ಬ ಹುಡುಗನ್ನ ಪ್ರೀತಿ ಮಾಡಿ ನಾನು ನಿನ್ಗೆ ಹೇಳ್ದೆ ತಾನೆ, ನೀ ನನ್ನ ಮಾತೆ ಕೇಳಿಲ್ಲ. ಗಿಣಿ ಹೇಳ್ದೆ ನಿನ್ಗೆ ನಮ್ ಜೊತೆಗೆ ಜಾತ್ರೆಗೆ ಬಾರೆ ಅಂತ. ಈಗ ನೋಡಿ ಏನಾಯ್ತು ಅಂತ. ಅಕಸ್ಮಾತ್ ನಾನು ಬರ್ತಾ ಇದ್ದಿದ್ರೆ ಏನಾಗ್ತಿತ್ತು ಹೇಳು? ತಪ್ಪಿಸ್ಕೊಂಬಿಟ್ಟ. ಯಾರೋ ಹುಡ್ಗ ಏನಕ್ಕೆ ಇಲ್ಲಕ್ಕೆ ಬಂದಿದ್ದ ನೋಡು. ನೀನ್ ಈಗ್ಲೂ ನನ್ನ ಹತ್ರ ವಿಷಯ ಮುಚ್ಚಿಟ್ರೆ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಯಾರವನು? ಇಬ್ರಲ್ಲೊಬ್ರು ಹೇಳ್ರಿ. ನಾನು ಹೇಳ್ತೀನಿ. ಇವಳು ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಹುಡುಗ ಹಿಂದೆ ಬಿದ್ದಿದ್ದ. ಇವಳಿಗೆ ತುಂಬ ಹಿಂಸೆ ಕೊಡ್ತಿದ್ದಂತೆ. ಅದಕ್ಕೆ ಇವಳು ಹೆದರ್ಕೊಂಡು ಅಲ್ಲಿಂದ ಮನೆಗೆ ಓಡ್ ಬಂದಿದ್ದಾಳೆ ಸೂರ್ಯವ್ರೆ. ಈಗ ಇವಳು ಇಲ್ಲಿರೋ ವಿಷಯ ಅವನಿಗೆ ಗೊತ್ತಾಯ್ತು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ಅವ್ನು ಇಲ್ಲಿಗೂ ಬಂದ್ಬಿಟ್ಟಿದ್ದಾನಂತೆ. ಅಷ್ಟೇ ಅಷ್ಟೇ. ಇನ್ನೇನಾಗ್ಬೇಕಾಗಿತ್ತು ಆರ್ತಿ ಅವ್ರೆ? ಯಾವ್ದೋ ಹುಡುಗ ಇವಳನ್ನ ಹಿಂಬಾಲಿಸ್ಕೊಂಡು ಇಲ್ಲಿವರೆಗೂ ಬಂದೇನೆ, ಇವಳಿಗೆ ಹಿಂಸೆ ಕೊಡ್ತೇನೆ. ಅದು ನಿಮ್ಗೆ ಅಷ್ಟೇ. ಒಂದ್ಸಲ 2 ಸಲ ಎಷ್ಟು ಸಲ ಕೇಳ್ದೆ ನಾನು ನಿಮ್ಗೆ? ಏನೂ ಇಲ್ಲ ಅಂತ ತಲೆ ಆಡಿಸ್ತಾ ಇದ್ರಿ. ಇದಕ್ಕೆ ಯಾರ ಹುಡುಗ? ಏನು ನನ್ನ ಹೆಸರು? ನನಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗಬೇಕು, ಹೇಳು. ಹೇಳು ವೇದಿಕಾ. ಓ ಬುದ್ಧಿ, ನೀವು ಇಲ್ಲಿದ್ದೀರಾ? ಅಲ್ಲಿ ಅಮ್ಮವರು ಹಳ್ಳಿ ಜನ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಕಾಯ್ತವ್ರೆ. ಬೇಗ ಬನ್ನಿ ಬುದ್ಧಿ. ಬಂದ್ವಿ. ಹಂಗಾಗಕ್ಕಿಲ್ಲ ಬುದ್ಧಿ, ಅಮ್ಮವರು ನಿಮ್ಮ ಕರ್ಕ ಬರಕ್ ಕೇಳವ್ರೆ. ಬನ್ನಿ ಬುದ್ಧಿ ಬೇಗ. ಜಾತ್ರೆ ಮುಗೀತಿದ್ದಂಗೆ ನನಗೆಲ್ಲ ವಿಷಯ ಗೊತ್ತಾಗಬೇಕು. ಅವನು ಯಾರು, ಅವನ ಹೆಸರೇನು, ಎಲ್ಲ.
ಇಲ್ಲಿ ನಡ್ತಿರೋ ವಿಷಯ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಸೂರ್ಯ ಅಲ್ಲಿ ಕಾಣ್ತಿಲ್ಲ. ಆರ್ತಿನೂ ಕಾಣ್ತಿಲ್ವಲ್ಲ. ಸಂತೋಷ್ ನೋಡುತ್ತಾ ಇದ್ದ. ಎಲ್ಲಿ ಹೋದ ಅವನು? ಸೂರ್ಯ, ಸೂರ್ಯ! ವೇದಿಕಾ, ಬರಲ್ಲ ಅಂದಿದೆ ತಾನೇ ನೀನು? ಯಾಕೆ ಬಂದೆ? ಅಕ್ಕ, ಅದು ನಾನು ಮನೆ ಕಡೆ ಹೋಗಿದ್ದೆ. ಮನೇಲಿ ಕೂತು ಕೂತು ಬೇಜಾರಾಯ್ತು ಅಂತ ಹೇಳಿದ್ಲು. ಅದಕ್ಕೆ ಅಂತೂ ಹಿಡಿದಾಟ ಸಾಧಿಸ್ಬಿಟ್ಟೆ ಅಲ್ಲ ನೀನು. ಬನ್ನಿ ಬುದ್ಧಿ, ಯಾವ ಊರಿ ಸಂದಾಗ ತವಸಿ ನೀವೇ ನೋಡಿ ಆಗ್ಬಿಡಿ, ಬಹುಮಾನ ಕೊಟ್ಬಿಡವ. ಒಂದ್ ನಿಮಿಷ, ಓರಿಗಳನ್ನ ಆರಿಸ್ತೀರಾ, ಅವಕ್ಕೆ ಚಾಲನೆನೂ ಕೊಡ್ತೀರಾ. ಅವಕ್ ಬೇಕಾದ್ರೆ ದುಡ್ಡಲ್ಲ, ಮೇವು. ನಾವು ಕಷ್ಟಪಟ್ಟು ಕುಸ್ತಿ ಮಾಡ್ತೀವಿ, ನಮಗ್ ದುಡ್ಡು ಕೊಡಿ. ಸಹಾಯನೂ ಮಾಡ್ದಂಗಾಗುತ್ತೆ, ನಮ್ಮ ಹೆಣ್ರು ಮಗ ಉಪಕಾರವನ್ನು ಮಾಡ್ದಂಗಾಗುತ್ತೆ. ಅದಕ್ಕೆ ಏನಪ್ಪ ಮಾಡ್ಬೇಕೀಗ? ಮೊದ್ಲು ನಮಗ್ ಚಾಲನೆ ಕೊಡಿ, ಆಮೇಲೆ ಅದು. ಅಷ್ಟೇ ತಾನೆ, ಕೊಡೋಣಂತೆ. ಏನಂತೀಯಣ್ಣ? ಒಂದ್ ನಿಮಿಷ, ಪಂದ್ಯಕ್ಕೆ ಚಾಲನೆ ಕೊಡೋದು ಮುಖ್ಯ ಅಲ್ಲ, ನಮ್ಗೆ ಹೊಸ ಕುಸ್ತಿ ಪಟ್ಬೇಕು. ಹೊಸ ಪಟ್ಟುನ ಅಂದ್ರೆ ನಿಮ್ಮೂರಲ್ಲಿ ಯಾರೋ ಇದ್ರೆ ಕುಸ್ತಿ ಮಾಡ ಕಳ್ಸಿ ಅಂತ ಹೇಳ್ತಾ ಇದ್ದೀನಿ. ಇದೊಳ್ಳೆ ಕಥನಯ ನಿಮ್ದು. ಬೇರೆ ಏನಾದ್ರೂ ಕೇಳಿದ್ರೆ ತಂದು ಕೊಡ್ಬೋದು. ಕುಸ್ತಿ ಪಟುನ್ ಎಲ್ಲಿಂದನ ತರೋದು? ಹಂಗಂದ್ರೆ ಹೆಂಗೆ ಸ್ವಾಮಿ? ನಿಮ್ಮೂರಲ್ಲಿ ಯಾರು ಇಲ್ಲ ಕುಸ್ತಿ ಮಾಡೋರು? ಈ ಊರಲ್ಲಿ ಭಾರಿ ಗಂಡಸವ್ರು ಅನ್ಕೊಂಡಿದ್ದೆ, ಆದ್ರೆ ಇವರೆಲ್ಲ ಇವರಲ್ಲಿ ಯಾರಿಗೂ ತಾಕತ್ತಿಲ್ವ ಕುಸ್ತಿ ಮಾಡಕ್ಕೆ? ತಾಕತ್ತನ್ನೋದಿದ್ರೆ ಬಲ್ಲ ಹಾಕೊಂಡಿದ್ಯಾ? ಯಾಕೋ ಇಲ್ಲಲೇ ಇದ್ದೀನಿ. ನೀನಾ ಓದಿಕ್ಕೆ ತರ ಇದೆಯಲ್ಲೋ, ನನ್ನ ಶಿಷ್ಯ ಪೈಲ್ವಾಣ ನಿನ್ನ ಒಂದೇ ಒಂದ್ ಬೆಳೆ ಗರ್ರ 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 ಸುತ್ತೇಸ್ಬಿಡ್ತಾನೆ. ಹೆಂಗಿದ್ರು ಜಾತ್ರೆಗೆ ಬಂದಿದ್ಯಾ, ಹಂಗೆ ಒಂದ್ ರೌಂಡ್ ಹಾಕೊಂಡು ಒಂದೇ ರೈಸ್ ನೀಡ್ತಾಗ ಚೀಪ್ಕೊಂಡು ಹಂಗೆ ಕಳ್ಸ್ಕೊಂಬಿಡಮ್ಮ. ಕಳ್ಸ್ಕೋ. ನಾನಲ್ವಲ್ಲ ನಿನ್ನ ಎದುರಿಸೋದು, ಇವರು ಇವರು ನಾನಲ್ವಲ್ಲ ನಿನ್ನ ಎದುರಿಸೋದು, ಇವರು ಇವರು ಸಂತೋಷ್, ಏನೋ ನಿನ್ ತಲೆ ಬಿಡೋ ಅವ್ನ ಕೈನ, ಬಿಡೋ. ಸುಮ್ನಿರಿ ಸರ್, ಹೆಂಗ್ ಆವಾಜ್ ಆಗ್ತಾನ ಅವನು? ಅದಕ್ಕೆ ನಿನ್ ಕೈ ಮೇಲೆತ್ಬೇಕಿತ್ತು, ಅವ್ನ ಕೈ ಯಾಕೆ ಮೇಲೆತ್ತಿದೆ? ಬಿಡೋ ಬಿಡೋ. ಅದಕ್ಕೆ ನೀನೇನೋ ಅವನ್ ಕೈ ಎತ್ತದು? ನಮ್ಗಳು ನೋಡಿ ಅವನ ಎದುರುಕೊಂಡು ಹಿಂದೆ ಹೋಯ್ತಾ ಅಂತಾನೆ, ಹಿಂದೆ ನಾವು ಮಧ್ಯದಲ್ಲಿ. ಹೆಚ್ಚಿಗೆ ಮಾತಾಡ್ಬೇಡ.
ನಾನು ಕುಸ್ತಿ ಮಾಡ್ತೀನಿ.